ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಇಂದು ನಿಕಟಪೂರ್ವ ಜಿಲ್ಲಾಧಿಕಾರಿ B ಫೌಜಿಯಾ ತರನ್ನುಂ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಮತ್ತು ನೂತನ ಜಿಲ್ಲಾಧಿಕಾರಿ ಮೊಹಮ್ಮದ್ ಇಕ್ರಮುಲ್ಲಾ ಶರೀಫ್ ಅವರಿಗಾಗಿ ಸ್ವಾಗತ ಸಮಾರಂಭ ಆಯೋಜಿಸಲಾಗಿತ್ತು. ಕರ್ನಾಟಕ ಸರ್ಕಾರದ ವತಿಯಿಂದ ವರ್ಗಾವಣೆಗೊಂಡ ಜಿಲ್ಲಾಧಿಕಾರಿ B ಫೌಜಿಯಾ ತರನ್ನುಂ ಅವರಿಗಾಗಿ ಆತ್ಮೀಯ ಬೀಳ್ಕೊಡುಗೆ ಸಮಾರಂಭ ಮತ್ತು ನೂತನ ಜಿಲ್ಲಾಧಿಕಾರಿ ಮೊಹಮ್ಮದ್ ಇಕ್ರಮುಲ್ಲಾ ಶರೀಫ್ ಅವರಿಗಾಗಿ ಸ್ವಾಗತ ಸಮಾರಂಭವು ದಿನಾಂಕ 13 ಮೇ 2026ರಂದು ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ರಾಯಪ್ಪ ಹುಣಸಗಿ, ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಭವರ್ ಸಿಂಗ್ ಮೀನಾ, ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಅವಿನಾಶ್ ಶಿಂದೆ, ಸಹಾಯಕ ಆಯುಕ್ತೆ ಸಾಹಿತ್ಯ ಆಲದಕಟ್ಟಿ, ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಡ್ಡೂರು ಶ್ರೀನಿವಾಸಲು, ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ SD ಸೇರಿದಂತೆ ಇತರೆ ಅನೇಕ ಜನ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಹೊಸ ತಾಲೂಕುಗಳಿಗೆ ಹೊಸ ಪ್ರಜಾಸೌಧ ಶಾಂಕ್ಷನ್ ಆಯಿತು. ಅದು ಒಂದು ಶಾಂಕ್ಷನ್ ಆಗಬೇಕಾದ್ರೆ ಇಲ್ಲೇ ಕಲಬುರಗಿಯಲ್ಲಿ ಕ್ಯಾಬಿನೆಟ್ ಸಭೆ ಆಯಿತು. ಆ ಒಂದು ಸಭೆ ಒಂದು ವಾರದಲ್ಲಿ, ನಮ್ಗೆ 1 ವೀಕ್ ಅಷ್ಟೇ ಇಂಟಿಮೇಷನ್ ಇತ್ತು. ಒಂದು ವಾರದಲ್ಲಿ ಕ್ಯಾಬಿನೆಟ್ ಸಭೆ ಮಾಡಿ ಸುಮಾರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 16 ತಾಲೂಕು ಕಚೇರಿಗಳು ಕೊಟ್ಟರು. ಅದರಲ್ಲಿ ನಮ್ಮಲ್ಲಿ 4 ತಾಲೂಕು ಕಚೇರಿಗಳು ಬೇಕೇ ಬೇಕು ಹೊಸದಂತ ಹೇಳಿ ಲ್ಯಾಂಡ್ ಐಡೆಂಟಿಫೈ ಮಾಡಿ ರಾತ್ರೋರಾತ್ರಿ ಪ್ರಪೋಸಲ್ ರೆಡಿ ಮಾಡಿ ಅದನ್ನ ಮಾಡಿಸಿದ್ರು. ಅದು ಬಿಟ್ಟು ಎಲ್ಲಕ್ಕಿಂತ ಹೆಚ್ಚಿಗೆ ಅಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಸಕಾಲ ರ್ಯಾಂಕಿಂಗ್, ನಮ್ಗೆಲ್ಲ ಗೊತ್ತಿದೆ, ಸಕಾಲ ಸೇವೆಗಳಲ್ಲಿ ಕಲಬುರಗಿ ಜಿಲ್ಲೆ ಯಾವುದೂ ರ್ಯಾಂಕಿಂಗ್ ಅಲ್ಲಿ ಇರ್ತಿರ್ಲಿಲ್ಲ. ಇವಾಗ ನಂಬರ್ 1, ಎಷ್ಟೋ ತಿಂಗಳ ಕಾಲ ನಂಬರ್ 1 ಅಲ್ಲಿನೇ ಇದೀವಿ ನಾವು. ಇವಾಗ 1, 2 ಅಷ್ಟೇ ಹಿಂದೆ ಮುಂದೆ ಮಾಡ್ತಾ ಇದೀವಿ. AJSK ಅಟಲ್ ಜಿ ಜನಸ್ನೇಹಿ ಕೇಂದ್ರದಲ್ಲಿ ಏನು ಅರ್ಜಿಗಳು ವಿಲೇವಾರಿ ಆಗ್ತಾವ ಅದರಲ್ಲಿನೂ ನಂಬರ್ 1. ಕಳೆದ 5-6 ತಿಂಗಳಿಂದನೂ ನಾವು ನಂಬರ್ 1 ಇದೀವಿ. ಇವತ್ತು ನಂಬರ್ 2, ನಂಬರ್ 1 ಅದರಲ್ಲೇನೆ ಇದೀವಿ. ಟಾಪ್ 5 ಅಲ್ಲಿಂದ ಕೆಳಗಡೆ ಬಂದೇ ಇಲ್ಲ. ಸೊ ಅದಾದ್ಮೇಲೆ ಕೋರ್ಟ್ ಕೇಸಸ್, 2-3 ವರ್ಷಗಳಿಂದ ಇರೋ ಕೋರ್ಟ್ ಕೇಸಸ್ ಇವತ್ತು 80 ದಿನಕ್ಕಿಂತ ಹೆಚ್ಚಿಗೆ ಪೆಂಡಿಂಗ್ ಇರೋ ಕೋರ್ಟ್ ಕೇಸ್ ಯಾವ ತಹಸೀಲ್ದಾರ್ ಕಚೇರಿಗಳಲ್ಲಿನೂ ಇಲ್ಲ ಇವತ್ತು. ಸೊ ಅದರ ಜೊತೆಗೆ ನಮ್ಮಲ್ಲಿ ಭೂ ಸುರಕ್ಷಾ ಅಂದ್ರೆ ಎಲ್ಲಾ ತಾಲೂಕು ಕಚೇರಿಗಳಲ್ಲಿ A ಮತ್ತು B ಕ್ಯಾಟಗರಿ ಫೈಲ್ಸ್ ನ ಸ್ಕ್ಯಾನ್ ಮಾಡೋದು, ಡಿಜಿಟೈಸ್ ಮಾಡೋದು. ಚಿಂಚೋಳಿ ಪೈಲಟ್ ತಾಲೂಕು ಅಂತ ತಗೊಂಡು ಉಳಿದಿರೋ ತಾಲೂಕುಗಳಲ್ಲಿ ಇಡೀ ರಾಜ್ಯದಲ್ಲೇ ಫಸ್ಟ್ ಜಿಲ್ಲೆ ಯಾವ್ದಾದ್ರು ಕಂಪ್ಲೀಟ್ ಮಾಡಿರೋದಿದ್ರೆ ಅದು ಕಲಬುರಗಿ. ಮಾನ್ಯ ಕಂದಾಯ ಸಚಿವರು ತುಂಬಾ ಅಪ್ರಿಸಿಯೇಷನ್ ಮಾಡಿದ್ರು. ಎಲ್ಲಾ ಸಿಬ್ಬಂದಿಗಳ ಒಂದು ಸಹಕಾರದಿಂದ, ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಿಂದ ಕಲಬುರಗಿಯಲ್ಲಿ 11 ತಾಲೂಕು ಫಸ್ಟ್ ಜಿಲ್ಲೆ ನಾವು ಕಂಪ್ಲೀಟ್ ಮಾಡಿರೋದು. ಇಟ್ ಇಸ್ ಅ ಟೈಮ್ ಟು ರಿಮೆಂಬರ್ ನಾವು ಏನೇನು ಕೆಲಸ ಮಾಡಿದ್ದೀವಿ. ಇಲ್ಲಿ ಜೂನ್ 2023ಗೆ ನಾನು ಬಂದು ಸೇರಿರೋದು ಕಲಬುರಗಿ ಜಿಲ್ಲೆ. ಆವಾಗಿಂದ ಈವರೆಗೆ ಬಹಳಷ್ಟು ಕೆಲಸ ಆಗಿದೆ. ಈಗಾಗಲೇ ಬಹಳಷ್ಟು ಅಧಿಕಾರಿಗಳು ಮಾತನಾಡಿದ್ದಾರೆ ಯಾವ್ಯಾವ ರೀತಿ ಕೆಲಸ ಆಗಿದೆ, ಪ್ರತಿಯೊಂದು ಇಲಾಖೆಯಲ್ಲಿ ಕೆಲಸ ಆಗಿದೆ ಅಂತ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೋ ಒಂದು ಇಲಾಖೆ ಸಣ್ಣದು ಇಲ್ಲ, ದೊಡ್ಡದು ಇಲ್ಲ. ಪ್ರತಿಯೊಂದು ಇಲಾಖೆಯಲ್ಲಿ ಬಹಳ ಖುಷಿಯಿಂದ ಬಹಳ ಒಂದು ಆ ಕೆಲಸದಲ್ಲಿ ವಿಲೀನಾಗಿ ನಾವು ಎಲ್ಲರೂ ಕೆಲಸ ಮಾಡಿದ್ದೀವಿ. ನಮ್ಮ ಅಪ್ಪ ಅಮ್ಮನೂ ಬಂದಿದ್ದಾರೆ ಇಲ್ಲಿ ಬೆಂಗಳೂರಿನಿಂದ. ಅವರು ಸ್ಟೇಜ್ ಮೇಲೆ ಬರೋದಿಲ್ಲ ಅಂತ ಹೇಳಿಬಿಟ್ರು. ಈಗಲೂ ನಾನು ಕರಿತೀನಿ ಅಂದರೆ ನನಗೆ ಬೈತಾರೆ ಅವರು. ಸೊ ನಾನು DC ನನ್ನ ಆಫೀಸಲ್ಲಿ ಇರಬಹುದು, ಆದರೂ ಮನೆಯಲ್ಲಿ ನಾನು ಐ ಆಮ್ ಸ್ಟಿಲ್ ದರ್ ಡಾಟರ್. ಸೊ ಅವರು ನನಗೆ ಯಾವಾಗಲೂ ಅವ್ರು ಏನು ಹೇಳ್ತಾರೆ ಅದೇ ನಾನು ಮಾತು ಹೇಳೋದು. ಈಗ ಹಿಂದಿನ ಒಂದು 3-4 ದಿನದಿಂದ ಬಹಳಷ್ಟು ಅಧಿಕಾರಿ ಬಂದು ಭೇಟಿಯಾಗಿದ್ದಾರೆ, ನನಗೆ ಶುಭ ಹಾರೈಕಿದ್ದಾರೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಲಕ್ಕಿ. ಪ್ರತಿಯೊಬ್ಬರಿಗೆ ಇಷ್ಟು ಗೌರವ, ಅಷ್ಟು ಪ್ರೀತಿ ಸಿಗೋದಿಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಲಕ್ಕಿ. ಆ ವಿಷಯ ಬಗ್ಗೆ ನನಗೆ ಯಾವಾಗಲೂ ಕೃತಜ್ಞತೆ ಇರುತ್ತೆ. ಕಲಬುರಗಿ ಹ್ಯಾಸ್ ಗಿವನ್ ಮೈ ಮದರ್ ಅ ಸೆಕೆಂಡ್ ಲೀಸ್ ಆಫ್ ಲೈಫ್. ಇಲ್ಲಿ ಅವ್ರದ್ದು ಒಂದು ಹೆಲ್ತ್ ಇಶ್ಯೂಸ್ ಬಹಳಷ್ಟು ಇತ್ತು.
ಆದರೂ ಅದು ಗೆದ್ದು ಅವ್ರು ಮುಂದೆ ಬಂದಿದ್ದಾರೆ. ಹಾಗಾಗಿ ದಿಸ್ ಪ್ಲೇಸ್ ವಿಲ್ ಆಲ್ವೇಸ್ ಬಿ ಸ್ಪೆಷಲ್ ಫಾರ್ ಮೀ. ಜೊತೆಗೆ ಪ್ರತಿಯೊಂದು ಇಲಾಖೆಯಲ್ಲಿ ಪ್ರತಿಯೊಬ್ಬ ಅಧಿಕಾರಿ ನನ್ನೊಂದಿಗೆ ನಿಂತು ಒಂದು ಆರ್ಮಿ ಥರ, ವಿ ವರ್ ಆಲ್ ಒನ್ ಬಿಗ್ ಟೀಮ್. ಯಾವುದು ಕೆಲಸ ಒಬ್ಬರು ಕೈಯಲ್ಲಿ ಆಗೋದಿಲ್ಲ. ಯಾವಾಗಲೂ ಅದು ಒಂದು ಟೀಮ್ ಎಫರ್ಟ್ ಇದ್ದಾಗ ನಾವೆಲ್ಲರೂ ಕೈ ಜೋಡಿಸಿ ಮಾಡುವಾಗ ಮಾತ್ರ ಸಾಧನೆ ಮಾಡೋದು ಸಾಧ್ಯ. ರಾಯಪ್ಪ ಮಾತಾಡುವಾಗ ಹೇಳ್ತಾ ಇದ್ರು, ನಾವು ಯಾವಾಗಲೂ ಲಾಸ್ಟಲ್ಲಿ ಇರ್ತಾ ಇದ್ದೆ. ಸ್ಟಾರ್ಟಿಂಗಲ್ಲಿ ಆ್ಯಕ್ಚುಲಿ ನಾವು ಪ್ರತಿ ಮೀಟಿಂಗ್ದು ರಿವ್ಯೂ ಮಾಡುವಾಗ CM ಸಾಹೇಬ್ರದ್ದು ಏನಾದರೂ ರಿವ್ಯೂ ಇದ್ದಾಗ ಲಾಸ್ಟಿಂದನೇ ನೋಡ್ತಾ ಇದ್ದೆ, ಕಲಬುರಗಿ ಎಲ್ಲೋ ಲಾಸ್ಟ್ 5 ಇದೆಯಾ, ಲಾಸ್ಟ್ 10 ಇದ್ದಾರೆ, ಏನು ಜಸ್ಟಿಫೈ ಮಾಡಬೇಕು ಅಂತ. ಬಟ್ ವಿದಿನ್ ಅ ಪೀರಿಯಡ್ ಆಫ್ 4 to 5 months ಆಫ್ಟರ್ ಜಾಯ್ನಿಂಗ್ ಅದು ಒಂದು ಟೆನ್ಷನ್ ಇರ್ತಾ ಇರಲಿಲ್ಲ. ಯಾವಾಗಲೂ ವಿ ವುಡ್ ಹ್ಯಾವ್ ಬೀನ್ ಅಟ್ ದ ಟಾಪ್. ಪ್ರತಿ ಸ್ಕೀಮ್ಗೆ ನಾವು ಟಚ್ ಮಾಡಿ ಪ್ರತಿ ಸ್ಕೀಮಲ್ಲಿ ಇಂಪ್ಲಿಮೆಂಟೇಷನ್ ನಾವು ಇಂಪ್ರೂವ್ ಮಾಡಬೇಕು ಅಂತ ಒಂದು ಪಟ್ಟು ಹಿಡಿದು ನಾವು ಮಾಡಿದ್ದೀವಿ. ಅದು ಸುಮ್ಮನೆ ನಾವು ಹೇಳ್ತೀವಿ ಅಂದರೆ ಆಗೋದಿಲ್ಲ, ಬೈತೀವಿ ಅಂದರೆ ಆಗೋದಿಲ್ಲ, ಪ್ರೀತಿಯಿಂದ ಹೇಳ್ತೀವಿ ಅಂದರೆ ಆಗೋದಿಲ್ಲ. ನಾವೆಲ್ಲರೂ ಮೋಟಿವೇಟ್ ಆಗಿ ಒಟ್ಟಿಗೆ ಆ್ಯಸ್ ಎ ಟೀಮ್ ವರ್ಕ್ ಮಾಡಿದ್ದೀವಿ, ಹಾಗಾಗಿ ಆಗಿರೋದು. ಹಾಗಾಗಿ ಈ ಜಿಲ್ಲೆ ಸಾರ್ವಜನಿಕರು ಇರಬಹುದು, ಸಿಬ್ಬಂದಿ ಇರಬಹುದು, ಅಧಿಕಾರಿ ವರ್ಗವರು ಇರಬಹುದು, ಚುನಾಯಿತ ಪ್ರತಿನಿಧಿಗಳು ಇರಬಹುದು, ಸಂಘಟನೆಗಳು ಇರಬಹುದು, NGOs ಇರಬಹುದು, ಜನರು ಇರಬಹುದು, ಪ್ರತಿಯೊಬ್ಬರಿಗೆ ನನಗೆ ಬಹಳ ಒಂದು ಸಪೋರ್ಟ್ ಕೊಟ್ಟಿದ್ದಾರೆ. ಐ ವಿಲ್ ರಿಮೇನ್ ಇಟರ್ನಲಿ ಗ್ರೇಟ್ಫುಲ್ ಟು ದಿಸ್ ಡಿಸ್ಟ್ರಿಕ್ಟ್ ಫಾರ್ ಫೋರ್ಜಿಂಗ್ ಮೀ ಇನ್ ಟು ಅ ಬೆಟರ್ ಆಫೀಸರ್. ನಾನು ಯಾವಾಗಲೂ ಹೇಳ್ತೀನಿ, ಅಧಿಕಾರಿ ನಾನು ಆಗಿರೋದು, ಎಲ್ಲರೂ ಹೇಳ್ತಾರೆ UPSC ಹೇಗೆ ಓದಿರೋದು ಅದು ಇದು ಅಂತ. ಐ ಕಮ್ ಫ್ರಮ್ ಅ ವೆರಿ ಸಿಂಪಲ್ ಫ್ಯಾಮ್ಲಿ. ಅವ್ರು ನನಗೆ ಬಹಳ ಪ್ರೋತ್ಸಾಹ ನಮಗೆ ಕೊಟ್ಟು ಅವ್ರಿಗೋಸ್ಕರ ನಾನು ಅಧಿಕಾರಿ ಆಗಿದೆ. ಬಟ್ ಐ ಥಿಂಕ್ ಕಲಬುರ್ಗಿ ಹ್ಯಾಸ್ ಮೇಡ್ ಮಿ ಅ ಬೆಟರ್ ಆಫೀಸರ್. ತಮ್ಮೆಲ್ಲರಿಗೋಸ್ಕರ ನಾನು ಒಳ್ಳೆಯ ಅಧಿಕಾರಿ ಆಗಿದ್ದೀನಿ ಅಂತ ನಾನು ತಮ್ಮೆಲ್ಲರಿಗೆ ಅದು ಶ್ರೇಯ ಕೊಡೋಕ್ಕೆ ಇಷ್ಟಪಡ್ತೀನಿ. ಫಾರ್ ದ ಲಾಸ್ಟ್ 3 years ಅವರೇನೇನೆಲ್ಲ ಮಾಡಿದ್ದಾರೆ, ಎಷ್ಟು ಒಳ್ಳೆ ಅವರ ದಕ್ಷತೆ ಮತ್ತು ಅವರ ಕಾರ್ಯವೈಖರಿ ಬಗ್ಗೆ ಸಾಕಷ್ಟು ತಾವೆಲ್ಲ ಈ ವೇದಿಕೆ ಮೇಲೆ ಬಂದು ಹಂಚ್ಕೊಂಡಿದ್ದೀರಿ. ಆದರೆ ಸಮಯದ ಅಭಾವ ಇರೋದ್ರಿಂದ ಐ ಥಿಂಕ್ ಸಾಕಷ್ಟು ಜನರಿಗೆ ಅವಕಾಶ ಸಿಕ್ಕಿಲ್ಲ. ಇಲ್ಲ ಅಂತಂದರೆ ಬಹುಶಃ ಇನ್ನಷ್ಟು 2-3 ಗಂಟೆ ನಾವು ಸಭೆಯನ್ನು ಮುಂದುವರಿಸ್ಬೋದಾಗಿತ್ತು ಅಂತ ಅನಿಸ್ತಾ ಇದೆ. ಮೇಡಮ್ ಅವರು ಶಿ ಈಸ್ ಆಲ್ಸೋ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಆಮೇಲೆ ತಾವೆಲ್ಲ ಇಲ್ಲಿ ಮಾತಾಡಿರುವಂಥದ್ದು ಕೇಳಿ ನನಗೂ ಸಹ ತುಂಬ ಹೆಮ್ಮೆ ಆಗಿದೆ. ಆಮೇಲೆ ನಿಮಗೂ ಎಲ್ಲರಿಗೂ ಒಂದು ಒಳ್ಳೆ ಕೆಲಸ ಮಾಡಿರಿದ್ರೆ ಯಾವ ರೀತಿ ಜನ ಶ್ಲಾಘಿಸ್ತಾರೆ, ಯಾವ ರೀತಿ ಜನರ ಖುಷಿ ಪಡ್ತಾರೆ, ಅದೆಲ್ಲ ನಮಗೂ ಸಹ ಒಂದು ಪ್ರೇರಣೆ ಆಗಬೇಕಾಗಿದೆ. ಸುಮಾರು 3 ವರ್ಷ ಇಲ್ಲಿ ಮಾಡಿದ್ದು ಜಿಲ್ಲಾಧಿಕಾರಿಯಾಗಿ, ಅದ್ರ ಹಿಂದೆಯೂ ಸಹ ಮೇಡಮ್ ಅವರು ಸುಮಾರು 1 ವರ್ಷದ ಕಾಲ ಸಿಟಿ ಕಾರ್ಪೊರೇಷನ್ ಕಮಿಷನರ್ ಆಗಿಯೂ ಸಹ ಕೆಲಸ ಮಾಡಿದರು. ಸೊ ಬಹಳ ಹಿಂದೆಯಿಂದ ಅವ್ರದ್ದು ಕಲಬುರಗಿ ಜಿಲ್ಲೆ ಜೊತೆಗೆ ನಂಟಿದೆ. ಸೊ ಮುಂದೆಯೂ ಸಹ ನಂಟಿರುತ್ತೆ ಅಂತ ಟಚಲ್ಲಿ ಇರ್ತೀನಿ ತಮ್ಮೆಲ್ಲರ ಜೊತೆಗೆ. ದ ಡೋರ್ಸ್ ಆರ್ ಆಲ್ವೇಸ್ ಓಪನ್ ಅಂತ ಭಾಳ ಗಟ್ಟಿಯಾಗಿ ಇಲ್ಲಿ ಹೇಳಿ ಹೋಗಿದ್ದಾರೆ. ಮ್ಯಾಮ್, ಐ ಹೋಪ್ ದ ಡೋರ್ಸ್ ಆರ್ ಆಲ್ವೇಸ್ ಓಪನ್ ಫಾರ್ ಅಸ್ ಆಲ್ಸೋ. ಯು ಹ್ಯಾವ್ ಡನ್ ಸಚ್ ವಂಡರ್ಫುಲ್ ವರ್ಕ್ that we will continue to seek your guidance and support going forward also. ಮ್ಯಾಮ್, ತಾವು ಕಳೆದ 3 ವರ್ಷ ಈ ಜಿಲ್ಲೆಗೆ ತಾವು ಮಾಡಿರ್ತಕ್ಕಂಥ ಕೆಲಸ, ತಾವು ಮಾಡಿರುವಂಥ ವೈಯಕ್ತಿಕ ತ್ಯಾಗ, ತಮ್ಮ ಪರಿಶ್ರಮ ಹಾಗೂ ತಮ್ಮ ಒಂದು ಸೃಜನಶೀಲತೆಯಿಂದ ತಾವು ಏನು ಹೊಸ ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ಈ ಜಿಲ್ಲೆಗೆ ತಂದಿದ್ದೀರಿ ಮ್ಯಾಮ್. ಇದರಿಂದ ಈ ಜಿಲ್ಲೆಯಲ್ಲಿ ತುಂಬ ಅಭಿವೃದ್ಧಿ ಕೆಲಸಗಳಿಗೆ ಒಂದು ಚುರುಕು ಮುಟ್ಟಿಸಿದ್ದೀರಾ. ತುಂಬ ಒಂದು ಅಭಿವೃದ್ಧಿಯ ಒಂದು ಹಾದಿಯಲ್ಲಿ ಈ ಜಿಲ್ಲೆಯನ್ನು ತೆಗೆದು ಹೋಗ್ತಕ್ಕಂಥ ಒಂದು ಕೆಲಸ ತಾವು ಮಾಡಿದ್ದೀರಿ. ಕಲಬುರಗಿಯ ಜಯನಗರದ ಶಿವಮಂದಿರದಲ್ಲಿ ಜಯನಗರ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ 11 ದಿನಗಳ ಸಂಸ್ಕಾರ ಮತ್ತು ಸಂಸ್ಕೃತ ಎಂಬ ಶಿಬಿರದ ಉದ್ಘಾಟನಾ ಸಮಾರಂಭ ಜರುಗಿತು. ಮಕ್ಕಳಿಗೆ ಸಂಸ್ಕಾರ ಹೇಳಿಕೊಡುವುದನ್ನು ಪೋಷಕರು ತಮ್ಮ ಮನೆಯಿಂದಲೇ ಪ್ರಾರಂಭಿಸಬೇಕು. ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಇದು ಸಹಕಾರಿಯಾಗಲಿದೆ ಎಂದು ಖ್ಯಾತ ಜ್ಯೋತಿಷಿ ವಿದ್ವಾಂಸರಾದ ಡಾಕ್ಟರ್ ಚಂಪಾರಾಣಿ ಕಲ್ಯಾಣರಾವ್ ಕುಂಬಾರ್ ಅವರು ಹೇಳಿದ್ದಾರೆ. ಅವರು ಕಲಬುರಗಿ ನಗರದ ಜಯನಗರ ಶಿವಮಂದಿರದಲ್ಲಿ ಜಯನಗರ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಇಂದು ಹಮ್ಮಿಕೊಂಡಿದ್ದ ಮಕ್ಕಳ ವಿಕಾಸಕ್ಕೆ ಹಾಗೂ ಉತ್ತಮ ಜೀವನಕ್ಕೆ ಸಂಸ್ಕಾರ ಮತ್ತು ಸಂಸ್ಕೃತ ಎಂಬ 11 ದಿನಗಳ ಶಿಬಿರವನ್ನ ಉದ್ಘಾಟಿಸಿ ಮಾತನಾಡಿದರು. ಇಂದು ಮಕ್ಕಳಿಗೆ ಸಂಸ್ಕಾರ ಅವಶ್ಯಕವಾಗಿದೆ. ಮಕ್ಕಳಲ್ಲಿ ಶಿಸ್ತು ಮತ್ತು ಮಾನವೀಯ ಮೌಲ್ಯಗಳ ಗುಣಗಳನ್ನು ಕಲಿಸಬೇಕು. ಸಂಸ್ಕಾರವಂತ ಮಕ್ಕಳಿಗೆ ಜೀವನದಲ್ಲಿ ಉನ್ನತ ಸ್ಥಾನ ಹೊಂದಲು ಸಹಕಾರಿಯಾಗಲಿದೆ ಎಂದರು. ಒಂದು ಹಾಲಿರ್ತದಲ್ರಿ, ಅದು ಬೇಗ ಹಾಗೆ ಕಾಯಿಸದೇ ಇಟ್ಟರೆ ಏನಾಗುತ್ತೆ, ಅದಕ್ಕೆ ಸ್ವಲ್ಪ ನೀವು ಮೊಸರು ಎಪ್ಪಾಕಿ ಮೊಸರು ಮಾಡಿದ್ರೆ ಸ್ವಲ್ಪ ದಿವಸ ಜಾಸ್ತಿ ಬರುತ್ತೆ, ಹೌದಾ? ಅದಕ್ಕೆ ಇನ್ನೂ ನೀವು ಬೆಣ್ಣೆ ತೆಗೆದು ತುಪ್ಪ ಮಾಡಿದ್ರೆ ಇನ್ನೂ ಲಾಂಗ್ ಟರ್ಮ್ ವರ್ಗು ಬಾಳುತ್ತೆ, ಹೌದಾ?
ನಿಮ್ಮಲ್ಲಿ ಒಳ್ಳೆಯ ಗುಣಗಳು ಏನಿರುತ್ತಲ್ಲ, ನಿಮ್ಮಲ್ಲಿ ಒಂದು ವ್ಯಕ್ತಿತ್ವ ನಿರ್ಮಾಣ, ಅದು ಲಾಂಗ್ ಟರ್ಮ್ ಇರುತ್ತಾ ಅಥವಾ 11 ಡೇಸ್ ಅಷ್ಟೇ ಸೀಮಿತ ಇರುತ್ತೆ? ಲಾಂಗ್ ಟರ್ಮ್, ಹೌದಾ? ಶ್ರೇಯಸ್ಸು ಮತ್ತು ಪ್ರೇಯಸ್ ಅಂತ ಕರಿತೀವಿ. ಶ್ರೇಯಸ್ ಅಂದ್ರೆ ಲಾಂಗ್ ಟರ್ಮ್, ಪ್ರೇಯಸ್ ಅಂದ್ರೆ ಓಕೆ ಈಗ ಏನೋ ಎಂಜಾಯ್ ಮಾಡಿದೆ ಮುಗಿಸ್ಬಿಟ್ಟೆ, ಹೌದಾ? ಸೊ ನಿಮ್ಗೆ ಇದೆಲ್ಲ ನೀವೇನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಲ್ಲ, ಈ 11 ದಿವಸ ನೀವೇನು ಸಮಯ ಕೊಡ್ತೀರಲ್ಲ, ಇದು ನಿಮಗೆ ಲಾಂಗ್ ಟರ್ಮ್ಗೆ ನಿಮಗೆ ಹೆಲ್ಪ್ ಆಗುವಂಥದ್ದು, ತಿಳಿತಾ? ಸೊ ಅದನ್ನು ನೀವು 11 ದಿವಸದಲ್ಲಿ ಅದನ್ನು ಸಂಪೂರ್ಣವಾಗಿ ಕಲಿತು ಅದನ್ನು ಮನನ ಮಾಡಿಕೊಂಡು ಆಮೇಲೆ ನಿಮ್ಮ ದೈನಂದಿನ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು. ಈ 4th ಗ್ರೇಡ್ ಮುಗಿತು, 5th ಗ್ರೇಡ್ ಮುಗಿತು, 10th ಗ್ರೇಡ್ ಮುಗಿತು, ಎಕ್ಸಾಮ್ ಮುಗಿತು, ಆ ಸಿಲೆಬಸನ್ನು ಬಿಟ್ಬಿಡ್ತೀವಿ, ಹೌದಾ? ಅದನ್ನು ನೀವು ಮುಂದೆ ಕಂಟಿನ್ಯೂ ಮಾಡಲ್ಲ. ಆದರೆ ಇದು ಹಾಗಲ್ಲ. ಇದನ್ನು ನೀವು ಎಷ್ಟು ನಿಮ್ಮ ಜೀವನದಲ್ಲಿ ಅಳವಡಿಸ್ತಾ ಹೋಗ್ತೀರಾ, ನೀವು ಅಷ್ಟು ಉನ್ನತ ಮಟ್ಟಕ್ಕೆ ನೀವೇನಾಗ್ತೀರಾ, ಬೆಳೀತಾ ಹೋಗ್ತೀರಾ. ಇದನ್ನ ಪಾಲಿಸ್ತೀರಾ? ಏನ್ ಕಲ್ತೀರಾ? 11 ದಿವಸಕ್ಕೆ ಇಲ್ಲೇ ಬಿಡ್ತೀರಾ? ಜೋರಾಗಿ ಹೇಳ್ರಿ. ಪಾಲಿಸ್ತೀರಾ? ಅಷ್ಟು ಆಗ್ಲಿಲ್ಲ ಅಂದ್ರೆ ಕೆಲವೊಂದು ಬಂದಾದ್ರೂ ನಿಮ್ಮ ಸಂಕಲ್ಪ ಅಂದ್ರೆ ಏನ್ರಿ? ಪ್ರಾಮಿಸ್ ಇದ್ದಂಗೆ, ಹೌದಾ? ಇಲ್ಲಿ ಕಲ್ತಿರೋದನ್ನ ನಾನು ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ನನ್ನ ಜೀವನದಲ್ಲಿ ಪಾಲಿಸ್ತೀನಿ ಅನ್ನುವಂತ ಒಂದು ಸಂಕಲ್ಪ ಇಟ್ಕೊಂಡು ನೀವು ಕೆಲಸಕ್ಕೆ ಏನಂತಾರೆ 11 ದಿವಸ ಕಾರ್ಯಗಳಿಗೆ ಬಂದ್ರೆ ಒಂದನ್ನೇ ಒಂದು ನೀವು ಅಳವಡಿಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಒಂದು ಅತ್ಯುತ್ತಮವಾದ ಒಂದು ಉನ್ನತ ಓದೋದ್ರಲ್ಲಿ ಆಗ್ಬೋದು, ಏಕಾಗ್ರತೆ ಆಗ್ಬೋದು, ಅಥವಾ ಒಂದು ಕ್ರಿಯೇಟಿವಿಟಿ ಅಂತ ಕರಿತೀರಲ್ಲ, ಅದನ್ನೆಲ್ಲ ನೀವು ಜಾಸ್ತಿ ಮಾಡ್ಕೋಬಹುದು. ಸಾಹಿತಿ ಜಿಜಿ ವಣಿಕ್ಯಾಳ್ ಅವರು ಮಾತನಾಡಿ, ಇಂದು ಮಕ್ಕಳಿಗೆ ಮೊಬೈಲ್ ಗೀಳು ಹೆಚ್ಚಾಗಿದೆ. ಇದರಿಂದ ಅವರ ವ್ಯಕ್ತಿತ್ವ ವಿಕಸನಕ್ಕೆ ಹೊಡೆತ ಬೀಳುತ್ತದೆ. ಅದರಿಂದ ಹೊರತರಲು ಮಕ್ಕಳಿಗೆ ಇಂತಹ ಶಿಬಿರಗಳು ಸಹಕಾರಿಯಾಗಲಿದೆ ಎಂದ ಅವರು, ಪೋಷಕರು ತಮ್ಮ ಮಕ್ಕಳ ಜೀವನ ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಬೇಕು ಎಂದರು. ಯಾವ ರೀತಿಯಾಗಿ ನಾವು ಹಿರಿಯರೊಡನೆ ಸ್ಕೂಲಲ್ಲಿ ಆಗಲಿ, ದೇವಸ್ಥಾನದಲ್ಲಿ ಆಗಲಿ, ಸಮಾಜದಲ್ಲಿ ಆಗಲಿ, ಇವುಗಳ ಬಗ್ಗೆ ಪ್ರತಿಯೊಂದನ್ನು ಕೂಡ ಕಲಿಸಿಕೊಡ್ತಕ್ಕಂಥ ಗುರುಗಳು ಈಗಾಗಲೇ 1.5 ತಾಸು ಕ್ಲಾಸ್ ಕೊಂಡ್ರು. 8 ಗಂಟೆ ಅಂದರೆ 8 ಗಂಟೆ, ಟೈಮ್ ಅಂದರೆ ಟೈಮ್ ಇದೆ. ಅವ್ರು 8 ಗಂಟೆ ಬಂದು 9 ಮೇಡಮ್ ಅವರು 9 ಗಂಟೆಗೆ ಬಂದರು. ಅವೆಲ್ಲ 1.5 ತಾಸಿನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಕ್ಲಾಸ್ ತಗೊಂಡು ಈಗಾಗಲೇ ತಮ್ಮ ಒಂದು ಪಾಂಡಿತ್ಯದ ವಿದ್ಯಾರ್ಥಿಗಳು ತಗೊಂಡಿದ್ದಾರೆ, ಅನುಭವ ಆಗಿದೆ. ಇದೇ ರೀತಿಯಾಗಿ 11 ದಿವಸಗಳ ಕಾಲ ಅವರು ನಡೀತಕ್ಕಂಥ ಶ್ರೀ ಸುರುದ್ರ ಮಠಪತಿಯವರಿಗೂ ಪಂಡಿತರಿಗೂ ಅವರಿಗೂ ಕೂಡ ಉತ್ಪಾದಕ ಸ್ವಾಗತವನ್ನು ಕೊಡುತ್ತೇನೆ. ನಿಮ್ಮೆಲ್ಲರ ಟ್ರಸ್ಟ್ ಹಿರಿಯ ಸದಸ್ಯರು ಮತ್ತು ಮಹಿಳಾ ಘಟಕದ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ಎಲ್ಲ ಬಡಾವಣೆಗಳಿಂದ ಬಂದಂಥ ಹಿರಿಯರಿಗೂ ವಿಶೇಷವಾಗಿ ಕಾರ್ಯಕ್ರಮ ಬಹಳ ಸಂತೋಷದಿಂದ ನಾನು 8 ಗಂಟೆಗೆ ಬಂದು ಅವರಿಗೂ ಕ್ಲಾಸ್ ಮಾಡೋಣ. ಅವ್ರು ಬಹಳ ಸ್ವಲ್ಪ 5 ನಿಮಿಷದಲ್ಲೇ ಅವರು ಒಂದು ಕಾರ್ಯಚಟುವಟಿಕೆ ಇಂಟ್ರೆಸ್ಟ್ ತಿಳ್ಕೊಂಡೆ ಯಾವ ರೀತಿಯಾಗಿರ್ತದೆ ಅಂತ ತಿಳ್ಕೊಂಡು ಅವರೆಲ್ಲರಿಗೂ ಭಾಳ ನಾಲೆಜ್ ಇದೆ. ಆ ನಾಲೆಜನ್ನು ನಾವು ಸಂಪೂರ್ಣವಾಗಿ ಇದು ಮಾಡಬೇಕು, ಮುಂದುವರಿಸಬೇಕು. ಆ ರೀತಿಯಾಗಿ ಅವರು ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಸಂಸ್ಕಾರದ ದಾರಿಯಲ್ಲಿ ನಾವು ನಡೀಲಿಕ್ಕೆ ನಾವು ನಮ್ಮಷ್ಟು ನಮ್ಮ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಅಳಿಲು ಸೇವೆ ಇದು ಯಾವುದು ದೊಡ್ಡ ನಾವೇನು ಇಡೀ ಜಗತ್ತು ಸುಧಾರಿಸಲು ಬೇಡ. ನಮ್ಮ ಅಳಿಲು ಸೇವೆ ಸಲ್ಲಿಸಿ ಅವರೆಲ್ಲರಿಗೂ ಒಬ್ಬರು ಕಲಿತರು ಸಾಕು. ನಾವು ಆದರೆ ಇಷ್ಟು ನಾವು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಆದರೂ ಕೂಡ ಭಾಳ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ. ನಮ್ಮ ಅಧ್ಯಕ್ಷರು ಬಹಳಷ್ಟು ಶ್ರಮ ಪಟ್ಟಾರೆ. ಟ್ರಸ್ಟಿನ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ ಸಿರಗಾಪುರ್ ಅವರು ಮಾತನಾಡಿ, ಮಕ್ಕಳಿಗೆ ಸಂಸ್ಕಾರವಂತರನ್ನಾಗಿ ಮಾಡುವ ಉದ್ದೇಶದಿಂದ ಈ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಸಂಸ್ಕೃತಿಯ ಜೊತೆಗೆ ಪೂಜೆ ಪುನಸ್ಕಾರ ಹಾಗೂ ಮಂತ್ರಗಳನ್ನು ಇಲ್ಲಿ ಹೇಳಿಕೊಡಲಾಗುವುದು. ಟ್ರಸ್ಟ್ ವತಿಯಿಂದ ಇನ್ನಷ್ಟು ರಚನಾತ್ಮಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದರು. ಮಕ್ಕಳು ಟಿವಿ ಮತ್ತು ಮೊಬೈಲ್ ಇನ್ನಿತರ ಆಧುನಿಕ ಸಾಮಗ್ರಿಗಳಿಂದ ಇವತ್ತು ಅವರು ಸಂಸ್ಕಾರದ ಕಡೆಗೆ ಮತ್ತು ಸಂಸ್ಕೃತದ ಕಡೆಗೆ ಆಗಲಿ ಅಥವಾ ಆಚಾರ ವಿಚಾರ ಇರಲಿ ನಮ್ಮ ಸನಾತನವನ್ನೇ ಮರೆಯುವಂಥ ಒಂದು ಪರಿಸ್ಥಿತಿ ಈ ಒಂದು ಸಂದಿಗ್ಧ ಕಾಲದಲ್ಲಿ ಇಂಥ ಸಂದರ್ಭದಲ್ಲಿ ನಾವು ಇಂಥ ಒಂದು ಶಿಬಿರ ಮೂಲಕ ಮಕ್ಕಳಿಗೆ ತಿಳಿ ಹೇಳಬೇಕು ಮತ್ತು ಕಲಿಸುವಂಥ ಪಾಠವನ್ನು ಹೇಳ್ಕೋಬೇಕಂತ ಉದ್ದೇಶದಿಂದ ಸುಮಾರು 11 ದಿನಗಳ ಕಾಲ ನಾವು ಈ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಈ ಶಿಬಿರಕ್ಕೆ ಪ್ರಾಯೋಜಕರು ಮತ್ತು ಕಾರಣೀಭೂತರಾದಂಥ ನಮ್ಮ ಟ್ರಸ್ಟ್ನ ಹಿರಿಯ ಸದಸ್ಯರಾದಂಥ MD ಮಠಪತಿಯವರು ಅವರ ಆಶಯದಂತೆ ಇವತ್ತು ಪ್ರಾರಂಭ ಆಗ್ಯದ. ಯಾಕಂದ್ರೆ ಮನುಷ್ಯನಿಗೆ ದುಡ್ಡು ಗಳಿಸ್ಬೋದು, ಎಲ್ಲನೂ ಮಾಡ್ಬೋದು, ಹೆಸರು ಗಳಿಸ್ಬೋದು. ಅದನ್ನು ನಾವು ಮಕ್ಕಳಿಗೆ ಇಂಥ ಉತ್ತಮ ಸಂಸ್ಕಾರ ಕೊಡುವಂಥ ಒಂದು
ಬಹಳ ಮಕ್ಕಳಿಗೆ ಒಬ್ಬರು ಜೋರಾದ ಚಪ್ಪಳಿ ತರಬೇಕಂತ ಹೇಳ್ತೀನಿ. ಅದೇ ರೀತಿ ಸುಮಾರು ಒಂದು 15 ದಿನಗಳ ಕಾಲ ನಾವು ಈ ಶಿಬಿರನ ತಯಾರಿ ಮಾಡೋದಾಗಿದ್ದೀವಿ. ನಮ್ಮ ಟ್ರಸ್ಟ್ನ ಎಲ್ಲ ಹಿರಿಯ ಸದಸ್ಯರು ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸೋದ್ರಿಂದ ಇವತ್ತು ಈ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತೀನಿ. ಈ ನಾಳೆ ಇವತ್ತು ಪ್ರಾರಂಭ ದಿನ ಇದ್ರಿಂದ ನಾಳೆ 8 ಗಂಟೆಯಿಂದ 10 ಗಂಟೆ ಎಲ್ಲರೂ ಕೂಡ ನೀವೆಲ್ಲರೂ ಬರಬೇಕಾಗ್ತದೆ. ತಿಳಿತಾನೆ ನಿಮಗೆ 8ಕ್ಕೆ ಕರೆಕ್ಟ್ 8ಕ್ಕೆ ಬರ್ಬೇಕಿಲ್ಲಿ. 8ಕ್ಕೆ ನಮ್ಮ ಸ್ವಾಮಿಗಳು ಗುರುಗಳು ಬರ್ತಾರೆ. ಬಂದು ನಿಮಗೆಲ್ಲ ಪಾಠವನ್ನು ಹೇಳ್ತಾರೆ ಮತ್ತು ಪೂಜೆಗಳನ್ನು ಹೇಳ್ತಾರೆ. ನಿಮ್ಗೆ ಏನೇ ಇದ್ರೂ ಕೂಡ ಡೌಟ್ ಇದ್ರೂ ಕೂಡ ನೀವು ಕೇಳಬಹುದು ಅವರಿಗೆ, ಅವ್ರನ್ನ ಕಲಿಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂಥ ಶ್ರೀಮತಿ ಡಾಕ್ಟರ್ ಚಂಪಾರಾಣಿ ಕಲ್ಯಾಣರಾವ್ ಕುಮಾರ್ ಅವರಿಗೆ ನಾವು ಬಹಳ ಚಿರಋಣಿ ಅಂತ ಹೇಳ್ಬೇಕು. ಯಾಕಂದ್ರೆ ಬೆಳಗ್ಗೆ ಅವರು ತಮ್ಮ ಕೆಲಸಗಳನ್ನ ಬದಿಗೊತ್ತಿ ಇವತ್ತು ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ. ಅವರಿಗೂ ಕೂಡ ನಾವು ಬಹಳಷ್ಟು ಧನ್ಯವಾದ ತಿಳಿಸ್ತೀವಿ. ಟ್ರಸ್ಟಿನ ಹಿರಿಯ ಸದಸ್ಯರು ಹಾಗೂ ಶಿಬಿರದ ಸಂಯೋಜಕರಾದ ಎಂಡಿ ಮಠಪತಿ, ಸಂಸ್ಕೃತ ಪಂಡಿತರಾದ ಶಿವರುದ್ರಯ್ಯ ಮಠಪತಿ ಅವರು ಮಾತನಾಡಿದರು. ಸಂಘಟನಾ ಕಾರ್ಯದರ್ಶಿ ಬಂಡೆಪ್ಪ ಕೇಸೂರ್, ಕಾರ್ಯದರ್ಶಿ ಸಿದ್ದಲಿಂಗ ಗುಬ್ಬಿ, ಸಹ ಕಾರ್ಯದರ್ಶಿ ಮನೋಹರ್ ಬಡಶೇಶಿ, ಕೋಶಾಧ್ಯಕ್ಷರಾದ ಬಸವರಾಜ ಮಾಗಿ, ಮಲ್ಲಯ್ಯ ಸ್ವಾಮಿ ಗಂಗಾಧರ್ ಮಠ್, ಗುರುಪಾದಪ್ಪ ಕಾಂತ, ಬಸವರಾಜ್ ಅನ್ವರ್ಕರ್, ಬಸವರಾಜ್ ಪುರ್ಮಾ, ಮನೋಹರ್ ಬಡಶೇಶಿ, ನಾಗರಾಜ್ ಖೂಬಾ, ಮಲ್ಲಯ್ಯ ಸ್ವಾಮಿ ಬೀದಿಮನಿ, ಮಹಿಳಾ ಘಟಕದ ಅಧ್ಯಕ್ಷರಾದ ಶೈಲಜಾ ವಾಲಿ, ಅನುರಾಧಾ ಕುಮಾರಸ್ವಾಮಿ, ಅನಿತಾ ನವಣಿ, ಸುಷ್ಮಾ ಮಾಗಿ, ಗೀತಾ ಸಿರ್ಗಾಪುರ್, ಗೀತಾ ಹುಡುಗಿ ಸೇರಿದಂತೆ ನೂರಾರು ಮಕ್ಕಳು ಭಾಗವಹಿಸಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಬೆಂಗಳೂರು ವತಿಯಿಂದ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ 2026 ಕಾರ್ಯಕ್ರಮದ ಕುರಿತು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ರಾಜ್ಯ ಮಟ್ಟದ ವಿಶ್ವಕರ್ಮ ಮಕ್ಕಳ ಪ್ರತಿಭಾ ಪುರಸ್ಕಾರ 2026 2025-28ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ದ್ವಿತೀಯ ವರ್ಷ ತರಗತಿಯಲ್ಲಿ 75% ಮತ್ತು ಹೆಚ್ಚಿನ ಅಂಕಗಳನ್ನು ಪಡೆದು ಉತ್ತೀರ್ಣರಾದ ವಿದ್ಯಾರ್ಥಿನಿಯರಿಗೆ ಅವರ ಶೈಕ್ಷಣಿಕ ಉನ್ನತ ಸಾಧನೆಯನ್ನು ಗುರುತಿಸಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ವತಿಯಿಂದ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಗುವುದು ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಅಶೋಕ್ ಎಸ್ ಪೋದ್ದಾರ್, ಕಾಳಿದಾಸ ವಿಶ್ವಕರ್ಮ, ಶ್ರೀನಿವಾಸ ವಿಶ್ವಕರ್ಮ, ಭಾಗೇಶ್ ವಿಶ್ವಕರ್ಮ, ಸುಧಾಕರ್ ಎಸ್ ಪೋದ್ದಾರ್, ಅಭಿಷೇಕ್ ವಿಶ್ವಕರ್ಮ, ರಾಮಚಂದ್ರ ವಿಶ್ವಕರ್ಮ, ಗುಂಡಪ್ಪ ವಿಶ್ವಕರ್ಮ ಮರ್ತೂರ್, ನಾಗಮೂರ್ತಿ ವಿಶ್ವಕರ್ಮ, ಶಿವಲೀಲಾ ವಿಶ್ವಕರ್ಮ, ಶಿವಾನಂದ್ ಕಲ್ಲೂರ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಕಟ್ಟಕಡೆ ವಿಶ್ವಕರ್ಮನ ಏಳಿಗೆಗಾಗಿ ದುಡಿತಾ ಬರುವಂತ ಒಂದು ಈ ಸಂಘಟನೆ ಇದು 2026ನೇ ಸಾಲಿನಲ್ಲಿ ಈ ಪ್ರಸ್ತುತ ಸಾಲಿನಲ್ಲಿ SSLC ಮತ್ತು PUC ಅಂತಿಮ ವರ್ಷದಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಪಡೆದು ಅಂದರೆ ಒಂದು 2 ಸ್ಟಿಕ್ ಇಟ್ಕೊಂಡು ನಾವು 75% ಮೇಲ್ಪಟ್ಟಂಥ ಅಂಕಗಳನ್ನು ಪಡೆದು ಉತ್ತೀರ್ಣರಾದಂಥ ವಿದ್ಯಾರ್ಥಿನಿಯರಿಗೆ ಅವರ ಶೈಕ್ಷಣಿಕ ಉನ್ನತಿಯನ್ನು ಪರಿಗಣಿಸಿ ಅವರ ಶೈಕ್ಷಣಿಕ ಉನ್ನತಿಯನ್ನು ಸಾಧನೆಯನ್ನು ನಾವು ಗುರುತಿಸಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ವತಿಯಿಂದ ರಾಜ್ಯ ಮಟ್ಟದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಆಯೋಜಿಸಿದ್ದೇವೆ. ಇದೇ ತಿಂಗಳ ಮೇ 31ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂಥ ಟೌನ್ ಹಾಲ್ನಲ್ಲಿ, ಅಂದರೆ ಪುಟ್ಟಣ್ಣ ಚೆಟ್ಟಿ ಭವನ ಅಂತ ಅದರ ಹೆಸರಿದೆ, ಆ ಟೌನ್ ಹಾಲ್ನಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ
KP ನಂಜುಂಡಿಯವರ ಸಾರಥ್ಯದಲ್ಲಿ ವಿಶ್ವಕರ್ಮ ಸಮಾಜದ ಮಠಾಧೀಶ ಮತ್ತು ಪೀಠಾಧೀಶರ ಸನ್ನಿಧಾನದಲ್ಲಿ ರಾಜ್ಯ ಮಟ್ಟದ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಆಮಂತ್ರಿತ ಅತಿಥಿಗಳ ಅವರ ಒಂದು ವೇದಿಕೆಯಲ್ಲಿ ನಾವು ಪ್ರತಿಭಾ ಪುರಸ್ಕಾರವನ್ನು ಇಟ್ಟುಕೊಂಡಿದ್ದೇವೆ. ವರ್ಗದಲ್ಲಿ ಬರುವಂತಹ ವಿಶ್ವಕರ್ಮ ಸಮಾಜದ ಮಕ್ಕಳು ಅಂಕಗಳನ್ನು ಪಡೆದ ನಂತರದಲ್ಲಿ ಅವರ ಮುಂದಿನ ಉಜ್ವಲ ಜೀವನಕ್ಕೆ ಹೆಜ್ಜೆಗಳನ್ನು ಹಾಕುವಂಥ ಈ ಸುಸಂದರ್ಭದಲ್ಲಿ ಅವರನ್ನೆಲ್ಲ ಸಮಾಜಮುಖಿಯಾಗಿ, ಸಮಾಜದ ಸವಲತ್ತುಗಳಾಗಿ ಅಥವಾ ಸಮಾಜದ ಅಭಿವೃದ್ಧಿಗಾಗಿ ಕೆಲವು ವಿಶೇಷ ಮಾತುಗಳನ್ನು ಆ ವೇದಿಕೆಯಲ್ಲಿ ಸ್ವಾಮೀಜಿಗಳ ಕಡೆಯಿಂದ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ KP ನಂಜುಂಡಿ ಅವರನ್ನು ವಿಶೇಷವಾಗಿ ಉದ್ದೇಶಿಸಿ ಮಾತನಾಡುವ ಮುಖೇನ ಈ ಸಮಾಜಕ್ಕೆ ಕೊಡುಗೆಗಳನ್ನು ಕೊಡುವಂತಹ ಮಕ್ಕಳು ಅವರಾಗಬೇಕು, ಅವರಿಂದ ಸಮಾಜದ ಅಭಿವೃದ್ಧಿ ಆಗಬೇಕು ಅನ್ನುವ ದೃಷ್ಟಿಕೋನವನ್ನು ಇಟ್ಟುಕೊಂಡು ಈ ಪುರಸ್ಕಾರದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಮಕ್ಕಳು ಈಗಾಗಲೇ ವಿಶ್ವಕರ್ಮ ಸಮಾಜದ ಎಲ್ಲ ಮಕ್ಕಳು ಕೂಡ ಪಂಚಕಸುಬುಗಳ ಮುಖೇನ ಕೊಡುಗೆಗಳನ್ನು ಕೊಡ್ತಾನೆ ಬಂದಿರತಕ್ಕಂಥ ಸಮಾಜ. ಆದರೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗಡೆ ಸರ್ಕಾರದಿಂದ ಸವಲತ್ತುಗಳನ್ನು ನಾವು ತೆಗೆದುಕೊಳ್ಳುವಲ್ಲಿ ವಿಫಲವಾಗಿದ್ದೇವೆ. ಆ ನಿಟ್ಟಿನಲ್ಲಿ ಇವರು ಹೆಚ್ಚಿನ ಅಂಕಗಳನ್ನು ಪಡೆದುಕೊಂಡು ಮುಂದೆ IAS IPS ಈ ಥರ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಬೇಕು. ಇವರು ಆ ಹುದ್ದೆಗಳನ್ನು ಪಡೆದುಕೊಂಡ ನಂತರ ಸಮಾಜಕ್ಕೆ ಬೇಕಾಗುವ ನಿಟ್ಟಿನಲ್ಲಿ, ದೇಶಕ್ಕೆ ಬೇಕಾಗುವ ನಿಟ್ಟಿನಲ್ಲಿ ಅವರ ಬದುಕನ್ನು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಾ ಪುರಸ್ಕಾರ. ಇಲ್ಲಿ ಯಾವುದೂ ಕೂಡ ಇಲ್ಲಿ ದುಡ್ಡು ಮಹತ್ವ ಆಗಂಗಿಲ್ಲ. ಆ ಒಂದು ದಿವಸದ ಸಮಯ ನಮ್ಮ ರಾಜ್ಯಾಧ್ಯಕ್ಷರು ಈಗಾಗಲೇ ಸಮಾಜದ ಕೊಡುಗೆಗಳನ್ನು ಅನೇಕ ಕೊಟ್ಟಿದ್ದಾರೆ. ಆದರೆ ಸಮಾಜದ ಮಕ್ಕಳಲ್ಲಿಯೂ ಕೂಡ ಆ ಸಮಾಜದ ಅಭಿಮಾನವನ್ನು ಬೆಳೆಸ್ತಕ್ಕಂಥದ್ದು ಆಗುವಂಥ ಕೆಲಸ ಅವತ್ತಾಗ್ತದೆ. ವಿಶೇಷವಾಗಿರ್ತಕ್ಕಂಥ ನಮ್ಮ ಸಮಾಜದ ಸ್ವಾಮೀಜಿಗಳು ಮತ್ತು ಕೆಲವು ಮುಖಂಡರುಗಳನ್ನು ಕರೆಸಿಕೊಂಡು ಈ ಕಾರ್ಯಕ್ರಮ ಅವರಿಗಾಗೇ ಇರೋದ್ರಿಂದ ಅವರಿಗೆ ಯಾವುದೇ ಕೂಡ ಅವತ್ತಿನ ದಿವಸ ಪುರಸ್ಕಾರ ಜೊತೆಗೆ ಏನು ಧನವನ್ನು ಕೊಡ್ತಾರೆ ಅದು ಗುಪ್ತವಾಗಿ ನಾವು ಸಮಾಜದ ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಹೆಚ್ಚಿಗೆ ಸಮಾಜದ ಪ್ರಚಾರ ಆಗಬಾರ್ದು ಅನ್ನೋ ಕಾರಣ ದೃಷ್ಟಿಯಿಂದ ನಮ್ಮ ಅಧ್ಯಕ್ಷರು ಯಾರಿಗೂ ಕೂಡ ಇದನ್ನು ನೀವು ಹೇಳಕ್ಕೆ ಹೋಗಬೇಡ್ರಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ದಲಿತ ಮಾದಿಗ ಸಮನ್ವಯ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ದಾಖಲೆಗಳು ಇಲ್ಲದೆ ಸುಳ್ಳು ದೂರುಗಳ ಆರೋಪ ಮಾಡಿ ಸರಕಾರಿ ಅಧಿಕಾರಿಗಳಿಗೆ ಹಾಗೂ ಸಂಘ ಸಂಸ್ಥೆಗಳು ನಡೆಸುವ ಗಣ್ಯ ವ್ಯಕ್ತಿಗಳಿಗೆ ಗುರಿಯಾಗಿಸಿಕೊಂಡು ಮಾಹಿತಿ ಹಕ್ಕು ದುರುಪಯೋಗ ಮಾಡಿಕೊಂಡು RTI ಅರ್ಜಿಗಳು ಹಾಕಿ ಅವರ ಹೆಸರುಗಳನ್ನು ತೇಜೋವಧೆ ಮಾಡಿ ಸಮಾಜದಲ್ಲಿ ಅಶಾಂತಿ ವಾತಾವರಣ ನಿರ್ಮಾಣ ಮಾಡುತ್ತಿರುವ ವ್ಯಕ್ತಿಯ ಮೇಲೆ ಕ್ರಿಮಿನಲ್ ಕೇಸು ದಾಖಲಿಸಿ ಆತ ಮಾಡಿರುವ ಹಲವಾರು ಅಕ್ರಮಗಳ ಪ್ರಕರಣಗಳನ್ನು ತನಿಖೆಗೆ ಒಳಪಡಿಸಬೇಕು ಎಂದು ದಲಿತ ಮಾದಿಗ ಸಮನ್ವಯ ಸಮಿತಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಜಿಲ್ಲಾಡಳಿತಕ್ಕೆ ಆಗ್ರಹಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಮಾಧ್ಯಮ ವಕ್ತಾರರಾದ ರವಿ ಎನ್ ಬೆಳಮಗಿ, ಪ್ರಕಾಶ್ ಮಾಳಿಗೆ, ಅರ್ಜುನ್ ಕಾಳನೂರ್, ಸುರಾಜ್ ಬೆಳಗುಂದಿ, ಬಾಲರಾಜ್ ಗುರುಶಿಣಗಿ, ಬಸವರಾಜ್ ಅಯ್ಯಳಕರ್, ರಜನಿಕಾಂತ್ ಹಾಗರ್ಗಿ, ರಾಜು ಯಾದಗಿರಿ, ಸೋಮಲಿಂಗ ನಂದೂರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅಂಬಾಜಿ ಭೇಟಿಯವರು ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ದಾಖಲಾತಿ ಇಲ್ಲದೆ ಮತ್ತು ಸುಳ್ಳು ದೂರುಗಳನ್ನು ಆರೋಪಗಳನ್ನು ಮಾಡಿ ಸರ್ಕಾರದ ಅಧಿಕಾರಿಗಳಿಗೆ ಹಾಗೂ ಸಂಘ ಸಂಸ್ಥೆಗಳಿಗೆ ನಡೆಸಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳಿಗೆ ಗುರಿಯಾಗಿಟ್ಟುಕೊಂಡು ಮಾಹಿತಿ ಹಕ್ಕನ್ನು ಒಂದು ದುರುಪಯೋಗನ ಮಾಡಿಕೊಂಡು RTI ಅರ್ಜಿಗಳನ್ನು ಹಾಕಿಕೊಂಡು ಹೆಸರಿಗೆ ತೇಜವ ಮಾಡ್ತಕ್ಕಂಥ ಉದ್ದೇಶ ಏನಂದ್ರೆ ಅವರು ಮೇಟಿಯವರು ಮಾಡ್ತಾ ಇದ್ದಾರೆ. ಇದು ನಾವು ಸಂಘಟನೆಯಿಂದ ಬಲಿಷ್ಠವಾಗಿ ಖಂಡಿಸ್ತೇವೆ. ಈ ಮೇಲ್ಕಾಣಿಸಿದ ವಿಷಯಾನುಸಾರವಾಗಿ ತಮ್ಮ ಪತ್ರಿಕಾ ಆತ್ಮೀಯ ಮಿತ್ರರಲ್ಲಿ ನಾನು ವಿನಂತಿಸಿಕೊಳ್ಳುವುದೇನೆಂದರೆ P ಮೇಟಿ ಎಂಬ ವ್ಯಕ್ತಿ ವಿಜಯಲಕ್ಷ್ಮಿ ವೃಂದಾಶ್ರಮಕ್ಕೆ ಸಂಬಂಧಿಸಿದಂತೆ ಸಂಸ್ಥೆ ಹೆಸರಿನ ಮೇಲೆ ಸುಮಾರು ಏನಂದರೆ 30 ಲಕ್ಷ ದುರುಪಯೋಗ ಮಾಡಿದ್ದಾರೆ ಎಂದು ನಮ್ಮ ದಲಿತ ಮಾದಿಗ ಸಮನ್ವಯ ಸಮಿತಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಲಿಂಗರಾಜ್ ತಾರ್ಫೇಲ್ ಹಾಗೂ ಅವರ ಕುಟುಂಬದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿರುವುದು ನಿಜವಾಗಲೂ ಕೂಡ ಖಂಡನೀಯವಾಗಿರ್ತಕ್ಕಂಥದ್ದು. ಯಾಕಂದರೆ ಈ ವ್ಯಕ್ತಿ ದಿನನಿತ್ಯ ಅವನ ಕಾಯಕನೇ ಏನಂದರೆ ವಸೂಲಿ ಮಾಡ್ತಕ್ಕಂಥದ್ದು, ಅಧಿಕಾರಿಗಳಿಗೆ ಏನಂದ್ರೆ ಅಂಜಿಸಿ ವಸೂಲಿ ಮಾಡ್ತಕ್ಕಂಥದ್ದು ಮತ್ತು ಸಂಘ ಸಂಸ್ಥೆ ಒಂದು ನಡಿಬೇಕಾದ್ರೆ ಯಾವುದೇ ಆದಂಥ ವೃಂದಾಸಗಳಾಗಿರ್ಬೋದು, ಸಂಸ್ಥೆಗಳಾಗಿರ್ಬೋದು, ನಾನು ಅಂಗವಿಕಲರ ರಾಜ್ಯಾಧ್ಯಕ್ಷನ ಇದ್ದೀನಿ ಅಂತೇಳಿ ಸುಳ್ಳು ಆರೋಪ ಮಾಡಿ ಏನಂದ್ರೆ ಅವ್ರ ಮೇಲೆ RTI ಎಂಬ
ಆರ್ ಟಿ ಎಂಬ ಒಂದು ಕಾಯ್ದೆ ಅಡಿಯಲ್ಲಿ ಅಂದಿಸ್ತಕ್ಕಂಥದ್ದು ಮತ್ತು ರೊಕ್ಕ ವಸೂಲು ಮಾಡ್ತಕ್ಕಂಥ ದಂಧನೆ ಈ ಮೇಟಿಯವ್ರಿಗಾಗಿದೆ. ಇದಕ್ಕೆ ನಾವು ತೀವ್ರವಾದಂಥ ಸಂಘಟನೆಯವರು ಖಂಡಿಸಿ ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತೇವೆ ಮತ್ತು ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವು ಉಗ್ರವಾದಂಥ ಪತ್ರಿಕಾ ಮಾಧ್ಯಮ ಅಲ್ಲದೆ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ಉಗ್ರವಾದಂಥ ಹೋರಾಟವನ್ನು ಮಾಡಲು ನಾವು ಖಂಡಿತವಾಗಿ ಸಿದ್ಧರಿದ್ದೇವೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.